ವಯನಾಡಿನಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಿಕಾಸ್ ಅವರ ತಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ಅದಕ್ಕೊಂದು ದೊಡ್ಡ ರೋಡ್ ಶೋ ಮಾಡಿದ್ದಾರೆ. ಭಾಳ ಜನ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಇಲ್ಲೇ MP ಟೈಪೇ ಇರ್ತೀನಿ ಅಂತಂದಿದ್ದಾರೆ. ಅವರು ನೀವು ನಮ್ಮ ಬ್ರದರ್ಗೆ ತೋರಿಸ್ದಂಗೆ ನನಗೂ ಒಂಚೂರು ಪ್ರೀತಿ ತೋರಿಸಿ ಅಂತ ಕೇಳಿದ್ದಾರೆ. ಏನು ಕೇಳಬೇಕಾಗಿಲ್ಲ. ವಯನಾಡು ಅತ್ಯಂತ ಸುರಕ್ಷಿತವಾದಂತಹ ಕ್ಷೇತ್ರ ಈ ಪಕ್ಷಕ್ಕೆ. ಅಲ್ಲಿ ಬೇರೆ ಪಕ್ಷಕ್ಕಲ್ಲ, ಆ ಪಕ್ಷಕ್ಕೆ, ಕಾಂಗ್ರೆಸ್ಗೆ. ಮತ್ತು ಎಡಪಕ್ಷಗಳಲ್ಲಿ ವೀಕ್ ಆಗಿರೋದ್ರಿಂದ ಅಲ್ಲಿ ದೊಡ್ಡ ಸಮಸ್ಯೆ ಇದ್ದಂಗೆ ಕಾಣಲ್ಲ. ಏನೋ ಅವ್ರು ಹಾಕಿದ್ದಾರೆ. ಎಸ್, ರಷ್ಯಾದ ಕಜನ್ನಲ್ಲಿ ನಡೀತಾ ಇರೋ ಬ್ರಿಕ್ಸ್ ಶೃಂಗಸಭೆ ಇಡೀ ಜಗತ್ತನ್ನು ಸೆಳೆದಿದೆ. 5 ವರ್ಷಗಳ ಬಳಿಕ ಭಾರತದ ಪ್ರಧಾನಿ ಚೀನಾ ಅಧ್ಯಕ್ಷ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಗಡಿಗಸ್ತು ಒಪ್ಪಂದವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಗಡಿಯಲ್ಲಿ ಶಾಂತಿ ಸುಸ್ಥಿರತೆ ಕಾಪಾಡಲು ಆದ್ಯತೆ ನೀಡಬೇಕು ಅಂತ ಮೋದಿ ಕರೆ ಕೊಟ್ಟರು. ಇದಕ್ಕೂ ಮುನ್ನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಮೋದಿ ಶಾಂತಿ ಮಂತ್ರವನ್ನು ಪಠಿಸಿದರು. ಉಕ್ರೇನ್ ರಷ್ಯಾ ಯುದ್ಧದ ವಿಚಾರ ಪ್ರಸ್ತಾಪಿಸಿದ ಮೋದಿ, ನಾವು ಎಂದಿಗೂ ರಾಜಿ ಸಂಧಾನದ ಪರ ಇರ್ತೀವಿ, ಯುದ್ಧದ ಪರ ಅಲ್ಲ ಅಂತ ಹೇಳಿದರು. ಭವಿಷ್ಯದಲ್ಲಿ ಬ್ರಿಕ್ಸ್ ಇನ್ನಷ್ಟು ಬಲಗೊಳ್ಳುತ್ತೆ ಅಂತ ಮೋದಿ ಹೇಳಿದ್ದು. ಲೋಕಲ್ ಕರೆನ್ಸಿಯಲ್ಲಿ ವಹಿವಾಟಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕರೆ ಕೊಟ್ಟರು. ನಿನ್ನೆ ರಾತ್ರಿ ಬ್ರಿಕ್ಸ್ ನೇತಾರರಿಗೆ ಪುಟಿನ್ ನೀಡಿದ ಔತಣಕೂಟದಲ್ಲಿ ಮೋದಿ ಮತ್ತು ಜಿನ್ಪಿಂಗ್ ಪಾಲ್ಗೊಂಡಿದ್ರು. ಸಂಗೀತ ಕಾರ್ಯಕ್ರಮದಲ್ಲಿ ಪುಟಿನ್ ಅಕ್ಕಪಕ್ಕ ಕುಳಿತು ಆಸ್ವಾದಿಸಿದರು. ಮೋದಿ, ಪುಟಿನ್, ಜಿನ್ಪಿಂಗ್ ಮೂವರು ನಾಯಕರು ನಿಂತು ಮಾತುಕತೆ ನಡೆಸೋ ಸಂದರ್ಭದಲ್ಲಿ ಮೋದಿ ಒಂದು ಥಮ್ಸ್ ಅಪ್ ಮಾಡಿದ್ರು. ಅದು ಈಗ ವೈರಲ್ ಆಗಿದೆ, ಬಹಳಷ್ಟು ಚರ್ಚೆ ಆಗ್ತಿದೆ. ಆಯ್ತು, ಬ್ರಿಕ್ಸ್ ದಿ ಫೇಸ್ ಆಫ್ ಸೌತ್ ಅಂದರೆ ಏಷ್ಯಾ ಭಾಗದಿಂದ ಈ ಕಡೆಗೆ ಮಿಡ್ಲ್ ಈಸ್ಟು ಸೇರಿ ಸುಮಾರು ಒಂದು $30 ಟ್ರಿಲಿಯನ್ ಡಾಲರ್ನಷ್ಟು ಆರ್ಥಿಕ ವ್ಯವಹಾರವನ್ನು ಹೊಂದಿರುವ ರಾಷ್ಟ್ರಗಳು. ನಂಬರ್ 2, 40% ಈ ಪ್ರಪಂಚದ ಪಾಪ್ಯುಲೇಷನನ್ನು ಇಟ್ಕೊಂಡು ಕೂತಿರೋವಂಥದ್ದು. ಅದು ಬಹು ಸಹಜ, ಬಿಕಾಸ್ ಚೈನಾ ಮತ್ತು ಇಂಡಿಯಾ ಇದೆ. ಇವತ್ತು 4-5 ವರ್ಷ ಆದಮೇಲೆ ಮೋದಿ ಮತ್ತು ಶಿ ಜಿನ್ಪಿಂಗು ಭೇಟಿ ಮಾಡಿದ್ದಾರೆ. ಈ ಬ್ರಿಕ್ಸ್ನ ಭಾಗವಾಗಿ ಇದು ಪ್ರತ್ಯೇಕ ಸಭೆ. ಗಲ್ವಾನ್ ಗಲಾಟೆ ಇದಕ್ಕೆ ನಡೆದೊಂದು ಒಪ್ಪಂದ ಏನು ಆಗಿದೆ, ಅದರ ಹಿನ್ನೆಲೆಯಲ್ಲಿ ಇದು ಮಹತ್ವವನ್ನು ಪಡೆದಿದೆ. ಆದರೆ ಚೀನಾನ ನಂಬಬೇಕಾ ಬೇಡವಾ ಗೊತ್ತಿಲ್ಲ. ಕಾರಣ, ಚೀನಾನ ನಂಬಿದಾಗೆಲ್ಲ ಭಾರತ ಆಗಿರೋದೇನು ಅಂದರೆ ಬರೆ ಹಾಕಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ ನಂಬಬೋದಾ ಬಿಡಬೋದಾ ಗೊತ್ತಿಲ್ಲ. ಬಟ್ ಈ ಸಭೆ ಒಂಥರ ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಟ್ಬಿಡತ್ತೆ ಅಂತೆಲ್ಲ ಅನ್ಕೋತಿದ್ದಾರೆ. ನಮಗೆ ಗೊತ್ತಿಲ್ಲ ಮುಂದೆ ಏನಾಗತ್ತೆ ಅಂತ. ವೆಯ್ಟ್ ಮಾಡೋಣ. ಇನ್ನು ಈ ಹೊತ್ತಲ್ಲಿ ಅಮೆರಿಕ ಇನ್ನೊಂದೇನೋ ಖ್ಯಾತೆ ತೆಗೆದಿದೆಯಂತೆ. ಅದೇನೋ ಯಾವುದೋ ಅಮೆರಿಕ ಪನ್ನೂನ್ ಹತ್ಯೆ ಸಂಚು ಪ್ರಕರಣದಲ್ಲಿ ಪ್ರಮುಖದ ಆರೋಪಿಗಳು ಗುರುತಿಸಿ ಕ್ರಮ ತೆಗೆದುಕೊಳ್ಳೋರ್ಗೂ ಅಮೆರಿಕ ಸಂತೃಪ್ತಿ ಹೊಂದಲ್ಲ ಅಂತ. ಆಯಿತು, ಅವ್ರು ಬಿಡ್ತಾ ಇರ್ತಾರೆ ರೈಲು ಅಮೆರಿಕದವ್ರಿಗೆ. ಅವ್ರಿಗೇನು ಕೆಲಸ ಅವ್ರಿಗೆ? ಹಾಂ, ಯಾಕಂದರೆ ಇವರೇನೋ ಬಿಡ್ತಾರಲ್ಲ ರೈಲ್ನ. ಇಲ್ಲಿ ನಮ್ಮ ದೇಶದಲ್ಲಿ ಬಾಂಬ್ ಹಾಕ್ಬಿಟ್ಟು ಓಡೋ ಕೂತ್ಕೊಂಡಲ್ಲ ಅಲ್ಲೊಬ್ಬ, ಅವನ ಬಗ್ಗೆ ಯಾಕೆ ಕ್ರಮ ತಗೊಳ್ಳೋವರೆಗೂ ನಾವು ಸುಮ್ಮನೆ ಇರಬೇಕು? ಅಲ್ಲಿ ಕೂತಿದ್ದಾನೆ ನಿಮ್ಮ ದೇಶದಲ್ಲಿ, ಯಾವನು ಕೇಳಲ್ಲ. ಅಮೆರಿಕದ್ದು ಒಂದು ಚಟ ಇದೆ ಆ ಅಮೆರಿಕಕ್ಕೆ. ನಾನು ಹೇಳಿದ್ದು ಸತ್ಯ, ಉಳಿದವರು ಅದನ್ನು ಕೇಳಬೇಕು. ನಾನು ಮಾಡಿದ್ರಲ್ಲಿ ತಪ್ಪನ್ನು ಯಾರು ಹೇಳಬಾರದು, ಪ್ರಶ್ನೆ ಮಾಡಬಾರದು. ಈ ದಿಮಾಕು ಕೊಬ್ಬೆ ಒಂದು ದಿನ ಅಮೆರಿಕಕ್ಕೆ ಮುಳುವಾಗೋದು. ಈಗ ದೇಶಗಳು ಇಂಡಿಪೆಂಡೆಂಟ್ ಆಗ್ತಾ ಇವೆ, ಮತ್ತು ಚಾಲೆಂಜ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಹಾಗಾಗಿ ಅನುಭವಿಸ್ತಾರೆ ಒಂದಿನ ಅವರು. ಎಸ್, ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನವೆಂಬರ್ 5ರಂದು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ನಡೆಸಲಾದ ಅವಧಿ ಪೂರ್ವ ಚುನಾವಣೆಯಲ್ಲಿ 2.1 ಕೋಟಿ ಮತದಾರರು ಹಕ್ಕನ್ನು ಚಲಾಯಿಸಿದ್ದಾರೆ. ಎಲೆಕ್ಷನ್ ಲ್ಯಾಬ್ ಮಾಹಿತಿ ಪ್ರಕಾರ 41.3% ರಿಪಬ್ಲಿಕನರು, 33.6% ಮಂದಿ ಡೆಮಾಕ್ರೆಟಿಕರು ವೋಟ್ ಮಾಡಿದ್ದಾರೆ. ಇದರ ನಡುವೆ ಕಮಲಾ ಹ್ಯಾರಿಸ್ ಟ್ರಂಪ್ ಪ್ರಚಾರ ಜೋರಾಗಿದೆ. ಸ್ವಿಂಗ್ ಸ್ಟೇಟ್ಸ್ ಅಂತ ಅಮೆರಿಕಾನಲ್ಲಿ. ಸ್ವಿಂಗ್ ಸ್ಟೇಟ್ಗಳು ಅಂದರೆ ಏನು? ಅಮೆರಿಕದಲ್ಲಿ ನೀಲಿ ಮತ್ತು ಕೆಂಪು ರಾಜ್ಯಗಳು, ರೆಡ್ ಸ್ಟೇಟ್ಸು, ಬ್ಲೂ ಸ್ಟೇಟ್ಸು. ರೆಡ್ ಸ್ಟೇಟ್ಸ್ ಅಂದರೆ ರಿಪಬ್ಲಿಕನ್ಸು, ಬ್ಲೂ ಸ್ಟೇಟ್ಸ್ ಅಂದರೆ ಡೆಮಾಕ್ರೆಟ್ಸು. ಇವೆರಡರಕ್ಕೂ ಒಗ್ಗಿಕೊಳ್ಳದ ಮಧ್ಯದಲ್ಲಿರುವ ರಾಜ್ಯಗಳು ಸ್ವಿಂಗು. ಹಿಂಗೂ ಹೋಗ್ಬೋದು, ಹಂಗೂ ಹೋಗ್ಬೋದು, ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಅವು ಒಂದು 7-8 ರಾಜ್ಯಗಳಿವೆ. ಆ 7-8 ರಾಜ್ಯಗಳನ್ನು ಯಾರು ನಿಭಾಯಿಸ್ತಾರೋ ಅವ್ರು ಈ ಬಾರಿ ಅಮೆರಿಕ ಅಧ್ಯಕ್ಷ ಚುನಾವಣೆಯನ್ನು ಗೆಲ್ತಾರೆ. ಹಾಗಾಗಿ ಇವರೆಲ್ಲ ಹೋಗಿ ಅಲ್ಲರ ಮೇಲೆ ಅಮುರ್ಕೊಂಬಿಟ್ಟಿದ್ದಾರೆ ಈಗ ಎಲ್ಲರೂ. ಯಾಕೆಂದರೆ ಟೈಟ್ ಆಗಿದೆ ಇಬ್ಬರ ನಡುವೆ ರೇಸು. ಒಂದು 3-4% ವ್ಯತ್ಯಾಸ ಇದ್ದಂಗಿದೆ ಓಟ್ ಇಬ್ಬರಿಗೂ. ಬಹು ಸಹಜವಾಗಿ ಆ 4% ಯಾರು ಕಿತ್ಕೊಳ್ಳೋಕ್ಕಾಗತ್ತೋ ಅವ್ರಿಗೆ ಹಾಕ್ಬೋದು. ರಿಪಬ್ಲಿಕನ್ಸಲ್ಲಿ ಭಾಳ ಜನ ಟ್ರಂಪನ್ನು ಇಷ್ಟಪಡಲ್ಲ, ಭಾಳ ಜನ. ಅದಕ್ಕೆ ಆ ಓಟನ್ನು ಎಳ್ಕೊಳ್ಳೋಣ ಅಂತ ಈ ಮೇಡಮ್ಮು ಲ್ಯಾಟಿನೋಸ್ ಓಟು ಟ್ರಂಪ್ ನಾನು ಕಿತ್ಕತೀನಿ ಅಂತ ಅವ್ರು ಓಡಿದ್ದಾರೆ. ಒಬ್ರಿಗೊಬ್ರಿಗೊಬ್ರು ಫೈಟಿಂಗಲ್ಲಿದ್ದಾರೆ. ಮತ್ತು ಅವ್ರದ್ದು ಹೆಂಗೆ ವೋಟಿಂಗ್ ಆಗೋಗಿದೆ ಅಂತೀರಿ, 5ನೇ ತಾರೀಕು ಎಲೆಕ್ಷನ್ನು ಅಂತೀರಿ. ಹಿಂಗದು 2.1 ಕೋಟಿ ಮತದಾರರು ಹಕ್ಕು ಆಗ್ಬಿಟ್ಟಿದ್ದಾರೆ. ಎಲೆಕ್ಷನ್ 5 ಅಂತಾರೆ.
ನಮ್ಮ ದೇಶದಲ್ಲಿ ಆಗಿದ್ರೆ ಅರೆಸ್ಟ್ ಮಾಡಿ ಒಳಗಾಕ ಅವ್ನಿಗೆ ಎಂದಿರೋರು. ಎಲೆಕ್ಷನ್ ಮುಂಚೆನೆ ಹಾಂ, ಹಂಗೆ ಅಮೇರಿಕಾಲಿ ದರ್ ಇಸ್ ಎ ಸಿಸ್ಟಮ್, ಒಂದು ವ್ಯವಸ್ಥೆ ಇದೆ, ಅರ್ಲಿ ವೋಟಿಂಗ್ ಅಂತ. ಕೆಲ ರಾಜ್ಯಗಳು ಒಂದು ತಿಂಗಳ ಮೊದಲೇ ವೋಟ್ ಹಾಕತ್ವೆ. ಆ ದಿನವೇ ವೋಟ್ ಹಾಕಬೇಕು ಅಂತಲ್ಲ, ಇನ್ ಪರ್ಸನ್ ಆರ್ ಬೈ ಮೇಲ್ ಎರಡರಲ್ಲೂ ಅಲ್ಲಿ ವೋಟನ್ನು ಅರ್ಲಿ ವೋಟಿಂಗಲ್ಲಿ ಹಾಕ್ಬೋದು. ಹಾಕಬಾರ್ದು ಅಂತಿಲ್ಲ, ಅಲ್ಲಿ ಜಾಗ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ಅದನ್ನು ಮಾಡ್ಕೊಡ್ಬೇಕು. ಆ್ಯಕ್ಚುಲಿ ಅವತ್ತೊಂದೇ ದಿನ ವೋಟ್ ಹಾಕು ಅಂತ ಹೇಳಬೇಡಿ ನೀವು. ನನ್ನ ಪ್ರಕಾರ ಒಂದು ವಾರ ಮೊದಲು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಬೂತ್ ಸಾಕು. ಅಸೆಂಬ್ಲಿ ಕ್ಷೇತ್ರಕ್ಕೆ ಒಂದೇ ಬೂತ್ ಸಾಕು. ಆ ಬೂತಲ್ಲಿ ಆ ಕ್ಷೇತ್ರದ ಯಾವುದೇ ಭಾಗದ ಜನ ಬಂದು ಒಂದು ವಾರ ಮೊದಲು 7 ದಿನ ತೆಗೆದಿರ್ತೀವಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಟ್ ಹಾಕ್ಕೊಳ್ಬೇಕಾರೆ ಅಂತ ಮಾಡಿಕೊಡ್ಬೇಕು. ಅದೇನು ಅವತ್ತೇ ಬಂದು ಓಟ್ ಹಾಕೊಳ್ಬೇಕು, ಅವತ್ತೇನೇನೋ ಆಗ್ಬಿಡುತ್ತೆ ಪ್ರಾಬ್ಲಮ್, ಏನು ಮಾಡೋಣ. ಹಾಗಾಗಿ ಅಮೆರಿಕಾದಲ್ಲಿ ಅರ್ಲಿ ವೋಟಿಂಗ್ ಸಿಸ್ಟಮ್ ಇದೆ, ಅದರ ಪ್ರಕಾರವಾಗಿ ನಡೀತಾ ಇದೆ ಈ ವೋಟಿಂಗ್. ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನೆ ಅಂತೆ, ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಿ ಅಂತೆಲ್ಲ ಹೋಗಿದಾರಂತೆ. ಕಾರಣ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿರೋದಕ್ಕೆ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅಂತ ಅಲ್ಲಿ ಅಧ್ಯಕ್ಷರು ಹೇಳಿದ್ರು. ಆ ಅಧ್ಯಕ್ಷರು ಶೇಖ್ ಹಸೀನಾ ಬೆಂಬಲಿಗರು ಅಂತ ಅಲ್ಲಿ ಗುರುತಿಸ್ಕೊಂಡಿದ್ರು. ಹಾಗಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ, ಹೊಸ ಕಾನ್ಸ್ಟಿಟ್ಯೂಷನ್ ಮಾಡೋಣ ಅಂತ ಹೇಳಿದ್ದಾರೆ. ಮಾಡ್ಕೊಳ್ರಯ್ಯ, ಉದ್ಧಾರ ಆಗಿದ್ರಿ ಕಳೆದ 7-8 ವರ್ಷದಲ್ಲಿ, ನೀವೇ ಹಾಳು ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟ್ ನೀವು ಪಕ್ಕದಲ್ಲಿದ್ದಲ್ಲ ಬೇರೆ ಮಾಡ್ಕೊಂಡು ಬಂದಿದ್ರಲ್ಲ, ಅವ್ರ ಬ್ರದರ್ ಪಾರ್ಟಿ ಆಗ್ತೀವಿ. ಎಸ್. ದೆಹಲಿಯ ಜಾಮಿಯಾ ವಿವಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ಆಗಿದೆ. ವಿವಿಯ ಕೆಲ ಹಿಂದೂ ವಿದ್ಯಾರ್ಥಿಗಳು ದೀಪಾವಳಿ ಪ್ರಯುಕ್ತ ದೀಪವನ್ನು ಬೆಳಗಿಸಿದ್ದಾರೆ. ಆದರೆ ಇದನ್ನು ವಿರೋಧಿಸಿ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಈ ವೇಳೆ ಜೋರು ವಾಗ್ವಾದ, ಧಾರ್ಮಿಕ ಘೋಷಣೆಗಳು ಮೊಳಗಿವೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಬೆಳಗಿಸಿದಂತಹ ದೀಪಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಏನ್ ದೀಪ ಬೆಳಗಿದ್ರೆ ಏನಾಗುತ್ತೆ? ಇದ್ಯಾಕೆ ಸೆಕ್ಯುಲರ್ ಆಗಬಾರ್ದು, ಮಾಡಬಾರ್ದು ಅನ್ನೋದು ಏನ್ ಮಾಡಬಾರ್ದು ಅಂತ. ಅವ್ರ ತಾತನ ಮನೆ ಆಸ್ತಿನ ಅವನೇನ ವಿದ್ಯಾರ್ಥಿ ಅವ್ರ ಅಪ್ಪ ತಾತನ ಮುತ್ತಾತನೋ ಅಲ್ಕ ಯೂನಿವರ್ಸಿಟಿ ಕಟ್ಕೊಟ್ಟಿದ್ದಂತ ಅವನು ಏನಾಗತ್ತದ? ಆರಂಭ ಮಾಡಿಬಿಡುದು. ಬೇರೆ ಎಲ್ಲದಕ್ಕೂ ಮಾತಾಡ್ತಾರೆ, ಸೆಕ್ಯುಲರ್ ಅಂತಾರೆ. ಏನಾಗತ್ತದ? ನನಗೇನು ಅರ್ಥನೇ ಆಗಲಿಲ್ಲ ಅದು. BBMPಗೆ ಎಲೆಕ್ಷನ್ ಮಾಡದೆ ನನ್ನನ್ನು ಮಧ್ಯಂತರ ಮೇಯರ್ ಮಾಡಿ ಅಂತ ನಾನಲ್ಲ, ಕೋರಿ BBMP ಜನಕ ನಾನೇ ಅಂತ ಹೇಳಿ ವ್ಯಕ್ತಿಯೊಬ್ಬ ಹೈಕೋರ್ಟಲ್ಲಿ ವಿಚಿತ್ರ ಒಂದು ಅರ್ಜಿ ಹಾಕಿದ್ದಾರೆ. ಸರ್ಕಾರಿ ವಕೀಲರು ಯಾರೋ ಮುರಳಿ ಕೃಷ್ಣ ಬ್ರಹ್ಮಾನಂದಂ ಅಂತ ಲ್ಯಾವೆಲಿ ರೋಡ್ನವರಂತೆ. ಸರ್ಕಾರಿ ವಕೀಲರು, ಸರ್ ಇದು ಅಸಂಬದ್ಧವಾಗಿದೆ ಸರ್, ವಜಾ ಮಾಡಿ ಸರ್ ಅಂತ ಕೇಳಿದ್ರಂತೆ ಹೈಕೋರ್ಟಲ್ಲಿ. ಜಡ್ಜು ಹೇಳಿದ್ರಂತೆ, ಮಾಡಲ್ಲ ನಾನು ಇದನ್ನು ವಜಾ. ಯಾಕೆ ಅಂದರೆ ಈ ಮಹಾನುಭಾವನ ನಾನು ನೋಡಬೇಕು ಅಂತ ಹೇಳಿದಾರಂತೆ. ಹಾಗಾಗಿ ಮುಂದಕ್ಕೆ ಹಾಕಿದಾರಂತೆ, ಕರೀರಿ ಅವ್ರಿಗೆ ಮಗ ನೋಡಬೇಕು ನಾನು ಅಂತ. ಕರೆಕ್ಟ್. ಸಾಹೇಬ್ರಿಗೆ ಆ ಕುತೂಹಲ ಬಂದಿರೋ ಚೆನ್ನಾಗಿದೆ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಈ ಪೆಟಿಷನ್ ಏನಾದ್ರು ಅಪೀಲ್ಡ್ ಆಗಿಬಿಟ್ರೆ ಕತೆ ಏನು? ನಾನು ವಿಧಾನಸೌಧದ ಜನಕ, ನಾಳೆ ಇನ್ನೊಂದು ಹಾಕು, ನಾನೇ ಏನು ಮಧ್ಯಂತರ ಮುಖ್ಯಮಂತ್ರಿ ಘೋಷಣೆ ಬೇಡ, ಹೈಕೋರ್ಟಿನ ಜನಕ ನಾನೇ ಮುಖ್ಯ ನ್ಯಾಯಮೂರ್ತಿನೂ ಆಗ್ಬೋದೇನೋ, ಯಾರಿಗೆ ಗೊತ್ತು ಅಂತ ಬರ್ಬೋದು ಯಾರಾದ್ರು. ಏನು ಜನನು, ಏನು ಅರ್ಜಿಗಳು, ಅದಕ್ಕೆಲ್ಲ ಯಾವ ಲಾಜಿಕ್ ಇಲ್ಲ.